ನಮ್ಮ ಮೆರವಣಿಗೆ ತಂದಿದ್ರಿ, ಹಳ್ಳಿಗಳಿಂದ ಬಂದಿದ್ರಿ ಎಲ್ಲರೂ. ಮತ್ತು ದೋಣುಡಿ ಗ್ರಾಮದ ಎಲ್ಲ ಯುವಕರಿಗೆ ನನ್ನ ಕಳಕಳಿ ಮನವಿ ಇದೆ. ನೀವು ಯಾವ ತರ ಜೋಶದಿಂದ ಬಂದಿರಿ, ನಿಮಗೂ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ ಮತ್ತೆ ಎಲ್ಲ ಮಕ್ಕಳು ನಿಮ್ಗೆ ಮನವಿ ಕಾಯ್ತಾ ಇದ್ದಾರ. ನೀವು ಮನೆಯನ್ನು ಕೂಡ ಸುರಕ್ಷಿತವಾಗಿ ಹೋಗ್ಬೇಕಂತ ನನ್ನ ಕಳಕಳಿ ಮನವಿ ಇದೆ. ಯಾಕಂದ್ರೆ ರಾತ್ರಿ ಹೋಗುವಾಗ ಅಲ್ಲಿ ಇಲ್ಲಿ ಬೈಕ್ಸ್ ಇದು ಮಳೆ ಬರ್ತಾ ಇದೆ. ನಮ್ಮೆಲ್ಲರಿಗೂ ನನ್ನ ಕಳಕಳಿ ಮನವಿ ಇದೆ. ನೀವೆಲ್ಲರೂ ಯಾವ ರೀತಿ ನಮ್ಮ ಜೋಶಾಗಿ ಬರ್ತಿದ್ರಿ, ನೀವು ಕೂಡ ಅದೇ ರೀತಿ ನಮ್ಮ ಮನೆಗೆ ನಮಗೊಂದು ಕುಟುಂಬ ಇದೆ ಅಂತ ಹೇಳಿ ಶಾಂತ ರೀತಿಯಿಂದ ಮನೆಗೆ ಹೋಗ್ಬೇಕು. ನೀವೆಲ್ಲ ನನ್ನ ಅಭಿಮಾನಕ್ಕಾಗಿ, ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನೀವು ಯಾವುದೇ ರೀತಿಯಿಂದ ನಿಮ್ ಜೊತೆ ನಮ್ಮ ಶಾಸಕರು, ಮಾಜಿ ಸಚಿವರು ಕೂಡ ನಿಮ್ ಜೊತೆ ಇರ್ತಾರ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಇಡೀ ದೋಣಗುಂಡಿ ಗ್ರಾಮದಲ್ಲಿ, ತಾಲೂಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ರು ನಾನು ನಿಮ್ಮ ಸಮಸ್ಯೆಗಳಿದ್ದರೂ ನಿಮ್ ಜೊತೆ ನಾನು ಇರ್ತೀನಿ. ಮತ್ತು ನಮ್ಮ ಮಾಜಿ ಸಚಿವರು ನಿಮ್ ಜೊತೆ ಇರ್ತಾರೆ. ಎಂತ ಸಂದರ್ಭದಲ್ಲಿ ಕೂಡ ನಾನು ನಿಮ್ ಜೊತೆ ಇರ್ತೀನಿ. ನಿಮ್ಮ ಅಭಿಮಾನಕ್ಕೆ ನಾನು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಸುತ್ತಮುತ್ತಲಿನ ನಮ್ಮ ಕಡಸುತ್ತಡಿ ಗ್ರಾಮದ ಕೆಲವು ಯುವಕರು ಬಂದಿದ್ದಾರೆ, ಎಲ್ಲ ಹಿರಿಯರು ಬಂದಿದ್ದಾರೆ, ಮತ್ತು ಸುತ್ತಮುತ್ತಲ ಎಲ್ಲ ಹಿರಿಯರು ಬಂದಿದ್ದಾರೆ. ಸಾವಿರ ಅಭಿಮಾನಿಗಳು ಅನೇಕ ಬಂದಿದ್ದಾರೆ. ಭೀಮರಾವ್ ಪಾಟೀಲ್ ಸಾಹೇಬರು ಬಂದಾರ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುಗಳಂತ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಸಾಹೇಬರು ಆಗಮಿಸಿದ್ದಾರೆ. ನನ್ನ ಜನ್ಮದಿನಾಚರಣೆಗೆ ನಮ್ಮ ಸಾಹೇಬರು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೀವೆಲ್ಲ ನನ್ನ ವಿಶ್ವಾಸ ಇಟ್ರಿ. ನಮ್ಮ ಸಾಹೇಬ್ರ ಮೇಲೆ ವಿಶ್ವಾಸ